ಹೋಗ ಈಗ ಬೇಡ, ಅವಾಗಲೇ ಹೋಗಂಗಿದ್ರೆ ಹೋಗ್ಬಿಡ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಯಾರು ಹೋಗ್ತಾರೆ? ನಮ್ಮ ಮಹಾರಾಷ್ಟ್ರದ ಟ್ರಿಪ್ಪು, ನಮ್ಮ ಮಹಾರಾಷ್ಟ್ರದ ಟ್ರಿಪ್ಪು ಗಣೇಶನೊಂದಿಗೆ ಮುಕ್ತಾಯಗೊಂಡಿದೆ. ಮುಂದೆ ಬೆಂಗಳೂರಿನ ರಸ್ತೆಯನ್ನು ಹಿಡಿದು ಬೆಂಗಳೂರನ್ನು ತಲುಪೋ ಪ್ರೋಗ್ರಾಮ್ ಇದೆ. ಇದು ಮಂಗಳವಾರ 5 ಗಂಟೆಗೆ ಬಿಟ್ಟಿದ್ದು ಬೆಂಗಳೂರು, ತಲುಪಿದ್ದು ಮಂತ್ರಾಲಯ 3 ಗಂಟೆ ಆಯಿತು. ಮಧ್ಯದಲ್ಲೆಲ್ಲ ಸ್ವಲ್ಪ ಬ್ರೇಕ್ ತೊಗೊಂಡು ನಿದ್ದೆ ಮಾಡಿ ಅಡುಗೆ ಮಾಡ್ಕೊಂಡು 3:30 ಇಲ್ಲ 5 ಗಂಟೆ ತಲುಪಿದ್ವಿ. 5:45 ನಾವು ತಲುಪಿದ್ವಿ. 5:45 ತಲುಪಿ ಅಲ್ಲೇ ಒಂದು 50 ರೂಪಾಯಿ ಕೊಟ್ಟು ಸ್ನಾನ ಮಾಡಿ ಆಮೇಲೆ 6:15 ಹೋಗಿ ಅಲ್ಲಿಂದ 12 ಗಂಟೆಗೆ ಮಂತ್ರಾಲಯ 6:15 ಹೋದ್ರೂ ಬೇಗ ದರ್ಶನ ಆಗೋಯ್ತು. ಒಂದು 3-4 ಸರಿ ದರ್ಶನ ಮಾಡ್ಕೊಂಡ್ವಿ. ನಾನಂತೂ 3-4 ಸರಿ ದರ್ಶನ ಮಾಡ್ಕೊಂಡೆ. ಅದಾದಮೇಲೆ 12 ಗಂಟೆ ಈಚೆ ಬಂದ್ವಿ. 12:30 ಆಗಿತ್ತು. 12:30 ಊಟಕ್ಕೆ ಹೋದ್ವಿ. ಪ್ರಸಾದ ಮುಗಿಸ್ಕೊಂಡು 2 ಗಂಟೆ ಆಯಿತು ಬಿಡೋದಕ್ಕೆ. ಮಂತ್ರಾಲಯ 2 ಗಂಟೆ ಬಿಟ್ಟು ಸನ್ನತಿಗೆ ಬಂದ್ವಿ. ಇಲ್ಲ ಗುರುಪುರಕ್ಕೆ ಬಂದ್ವಿ. ಗುರುಪುರದಲ್ಲಿ ಗುರುಪುರಕ್ಕೆ ಬರೋಷ್ಟೊಳಗೆ 4 ಗಂಟೆ ಆಗಿತ್ತು. 4 ಗಂಟೆ ಆಗಿತ್ತು. ಅಲ್ಲಿ ಬೋಟ್ ತಗೊಂಡು ಬೋಟಲ್ಲಿ ಗುರುಪುರಕ್ಕೆ ಬಂದು ಅಲ್ಲಿಂದ ಗುರುಗಳ ದರ್ಶನ ಮಾಡ್ಕೊಂಡು ಗುರುಗಳಲ್ಲಿ ಅಲ್ಲೇ ಇರೋಂಥ ಅರ್ಚಕರು ತುಂಬ ಚೆನ್ನಾಗಿ ನೋಡ್ಕೊಂಡು ಪ್ರಸಾದ ಕೊಟ್ಟು ಅಲ್ಲಿಂದ ಮತ್ತೆ 6 ಗಂಟೆ 6:30 ಆಯಿತು ಬಿಡೋದಕ್ಕೆ. ಯಾವುದು ಗುರುಪುರ ಬಿಡೋಕ್ಕೆ. ಆಮೇಲೆ ಸನ್ನತಿಗೆ ಹೋಗೋಷ್ಟೊಳಗೆ 8 ಗಂಟೆ ಆಗಿತ್ತು. ಸನ್ನತಿಗೆ ಹೋಗೋಷ್ಟೊಳಗೆ 8 ಗಂಟೆಗೆ 8:30 ಕ್ಲೋಸ್ ಇತ್ತು. ನಾವು 8 ಗಂಟೆಗೆ ಹೋಗಿ ರೀಚ್ ಆಗಿದ್ವಿ. ಚೆನ್ನಾಗಾಯಿತು. ಅಲ್ಲಿ ಹೋದ ತಕ್ಷಣ ನಮಗೆ ತೊಟ್ಲಿಗೆ ಅಮ್ಮನವ್ರನ್ನ ತೊಟ್ಲಿಗೆ ಹಾಕಿದ್ರು. ಚಂದ್ರಲಾ ಪರಮೇಶ್ವರಿನ ಚಂದ್ರಲಾಂಬನ ತೊಟ್ಲು ತೂಗಿ ಆಮೇಲೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಅವರು ಕರೆಕ್ಟಾಗಿ ಊಟಕ್ಕೆ ಹೋಗಿ ಅಂತ ಕಳಿಸಿದ್ರು. ಊಟ ಮಾಡಿಕೊಂಡು ಅಲ್ಲಿಂದ ಬಿಡೋಷ್ಟೊಳಗೆ 9:30 ಆಗಿತ್ತು. 9:30ಗೆ ಬಿಟ್ಟು 12 ಗಂಟೆಗೆ ಗಾಣಗಾಪುರ ಈ ರೂಟಲ್ಲಿ ಹೋಗು ಆ ರೂಟಲ್ಲಿ ಹೋಗು ಯೋಚನೆ ಮಾಡಿ ಕೊನೆಗೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಮೇನ್ ರೋಡೇ ತೊಗೊಂಡ್ಬಿಟ್ಟು ಗಾಣಗಾಪುರ ರೋಡ್ ಗುಲ್ಬರ್ಗ ಚೌಡಾಪುರ ರೋಡಲ್ಲಿ ಬಂದು ಗಾಣಗಾಪುರ ಕರೆಕ್ಟಾಗಿ ತಲುಪಿದ್ವಿ. ಯಾವುದೇ ಥರ ರೋಡ್ ಕನ್ಫ್ಯೂಷನ್ ಇಲ್ಲದೆ 12 ಗಂಟೆಗೆ ತಲುಪಿದ್ವಿ. ಆಮೇಲೆ 3 ಗಂಟೆ ತನಕ ಕಾರಲ್ಲೇ 2:45 ತನಕ ಕಾರಲ್ಲೇ ನಿದ್ದೆ ಮಾಡಿದ್ವಿ. 3 ಗಂಟೆಗೆ ಹೋದ್ವಿ ದೇವಸ್ಥಾನಕ್ಕೆ. ಯಾವತ್ತವತ್ತು ಬುಧವಾರ ಅಮಾವಾಸ್ಯೆ ಆಗಿತ್ತು, ಬುಧವಾರ ಬೆಳಿಗ್ಗೆ. ಆಮೇಲೆ ಗುರುವಾರ ಬೆಳಗ್ಗೆ ಅಲ್ಲಿ ಹೋಗಿದ್ವಿ. ಆಮೇಲೆ ಮೊದಲು ಸಿಕ್ಕಾಬಡೆ ರಶ್ ಇತ್ತು. ಆಮೇಲಂತೂ 4 ಗಂಟೆ ಅಷ್ಟೊಳಗೆ ಕೇಳೋರಿರಲಿಲ್ಲ, ಅಷ್ಟು ಫ್ರೀಯಾಗಿ 2-3 ಸಲ ದರ್ಶನ ಮಾಡ್ಕೊಂಡು ಆಮೇಲೆ ಮತ್ತೆ 5:30-6 ಗಂಟೆ ಒಳಗೆ ಮತ್ತೆ ಕಾರಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ನದಿ ಹತ್ರ ಕಾರ್ ಹಾಕೊಂಡು ಸ್ವಲ್ಪ ಹೊತ್ತು ಮಲಗಿದ್ವಿ. ಸ್ವಲ್ಪ ಹೊತ್ತೇನು 5:30 8:00 ತನಕ ನಿದ್ದೆ ಮಾಡಿದ್ವಿ. ಆಮೇಲೆ ಸ್ನಾನ ಮಾಡಿ ಆಮೇಲೆ ಮತ್ತೆ ಮಧುಕರಿ ಎಲ್ಲ ಬೇಡಿ ಗಾಣಗಾಪುರ ಬಿಡೋಷ್ಟೊಳಗೆ ಪಾರಾಯಣ ಮಾಡಿ ಗಾಣಗಾಪುರ ಬಿಡೋಷ್ಟೊಳಗೆ ಮಧುಕರಿ ಬೇಡ್ಕೊಂಡು ಅದ್ರ ಮಧ್ಯೆ ಒಂಚೂರು ಗಾಡಿ ಟಚ್ ಮಾಡಿ ಅವ್ನು ಓನರ್ ಇದ್ರು ಓನರ್ ಅನ್ಕೊಂಡು ಬಂದು ಒಂದಷ್ಟು ದುಡ್ಡು ಕಿತ್ಕೊಂಡು ಹೋದ. ಅದೊಂದು ಆಯಿತು. ಅದು ಯಾವ್ದು ಕಲ್ಲೇಶ್ವರಕ್ಕೆ ಹೋಗೋಣ ಅಂತ ಹೊರಟಿದ್ದವರು ಮನಸ್ಸು ಬದಲಾಯಿಸಿ ಈ ಕಡೆ ಮಾಣಿಕ್ ನಗರಕ್ಕೂ ಹೋಗ್ಲಿಲ್ಲ, ಕಲ್ಲೇಶ್ವರಕ್ಕೂ ಹೋಗ್ಲಿಲ್ಲ, ಅಕ್ಕಲ್ಕೋಟಿಗೆ ಬಂದ್ವಿ. ಅಕ್ಕಲ್ಕೋಟಿಗೆ ಬರೋ ಅಷ್ಟೊಳಗಪ್ಪ ದೇವ್ರೆ ಅದನ್ನ ರೋಡ ಅರ್ಧ ಮುಕ್ಕಾಲು ಗಂಟೆ ಅಂತೂ ಅದು ಯಾವುದೋ ಟ್ರೈನ್ ರಿಪೇರಿ ಮಾಡ್ತಿದ್ರು, ಬೆಡ್ಡಿಂಗ್ ಚೇಂಜ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು 1 ಗಂಟೆ ಮೇಲೆ ನಾವು ಕಾಯ್ಕೊಂಡು ನಿಂತಿದ್ವಿ. 4:15 ಹೋಗೋ ಕಡೆ 5:15 ಹೋದ್ವಿ. ಆದ್ರೆ ತೊಂದರೆ ಇಲ್ಲ. ಅಕ್ಕಲ್ಕೋಟಲ್ಲಿ ಹೋಗಿ ಒಳ್ಳೆ ತಕ್ಕಂತ ದರ್ಶನ ಆಯ್ತು. ಫಾಸ್ಟ್ ಆಗೋಯ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಪದೇ ಹೋಗಿ ದರ್ಶನ ಮಾಡಿದ್ವಿ ಅಕ್ಕಲ ಸ್ವಾಮಿ ಸಮರ್ಥ. ಆಮೇಲೆ ಅಲ್ಲೇ 7 ಗಂಟೆಗೆ ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ಆಯಿತು. ಭರ್ಜರಿ ಪ್ರಸಾದ ಚಪಾತಿ ತುಂಬಾ ಚೆನ್ನಾಗಿತ್ತು. ಚಪಾತಿಗೆ ಬಾಜಿ, ಆಮೇಲೆ ಅನ್ನ ಸಾರು, ಅದು ಜೀರಾ ರೈಸ್ ಸಾರು. ಅದಾದಮೇಲೆ ಒಂದು ಇದು ಸ್ವೀಟ್ ಇತ್ತು, ಅದು ಸಜ್ಜಿಗೆ ಸಕ್ಕಲಾಗಿತ್ತು. ಆಮೇಲೆ ಅದನ್ನು ಅಲ್ಲಿ ಬಿಡೋಷ್ಟೊಳಗೆ ಅಲ್ಲಿ ಇವರು ಅಷ್ಟೇ ಬಡ್ಸೋರು ಇವರೆಲ್ಲ ತುಂಬ ಚೆನ್ನಾಗಿ ನಗ್ನಕೊಂಡು ಮಾತಾಡಿಸಿ
ನಾವು ಬರ್ಬೇಕಾದ್ರೆ ತಗೊಂಡೋಗಿ ಅಂತ ಒಂದಷ್ಟು ಬೆಂಗಳೂರಿಂದ ಬಂದಿದೀವಿ ಅಂತ ಗೊತ್ತಾಗಿ ಒಂದಷ್ಟು ಬಾಳೆಹಣ್ಣೆಲ್ಲ ಕೊಟ್ಟು ಅದು ಗುರುಮುಖ ನೋಡಿ ಇನ್ನೂ 2 ಕೊಟ್ಟರು ಸಾಲಲ್ಲ ನಂಗೆ ಇದ್ರು ಪಾಪ, ಆದ್ರೆ 2 ಕೊಟ್ಟು ಕಳಿಸಿದ್ರು. ಆಮೇಲೆ ಎಲ್ಲಿಗೆ ಹೊರಟ್ವಿ, ಅಕ್ಕಲ್ಕೋಟಿಂದ ಸಜ್ಜನಗಡ ಹೋಗೋಣ ಪ್ಲಾನ್ ಮಾಡಿದ್ವಿ. ಹೊಡೆಯೋಷ್ಟು ಹೊಡಿತಾ ಇದ್ವಿ ಗಾಡಿನ, ಮಧ್ಯದಲ್ಲಿ ಎಲ್ಲ ಟೀ ಅಂತ ನಿಲ್ಲಿಸ್ಕೊಂಡ್ವಿ. ಅದು ನೋಡಿದ್ರೆ ಗೋಂದಾವಳಿಗೆ ಬಂದ್ಬಿಟ್ಟಿದ್ವಿ. ಗೋಂದಾವಳಿಯಲ್ಲಿ ಇದ್ವಿ ನಾವು. ಅದು ನೋಡಿದ್ರೆ ಸರಿ, ಅಲ್ಲೇ 2 ಗಂಟೆಯಿಂದ 4 ಗಂಟೆವರೆಗೂ 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಈ 3:45 ಎದ್ವಿ. 3:45 ಎದ್ಬಿಟ್ಟು ಅಲ್ಲೇ 4 ಗಂಟೆಗೆ ಗೇಟ್ ತೆಗೆದ್ರು. ಓಡೋಗಿ ಈಗ ಸ್ನಾನ ಗೀನೆಲ್ಲ ಮುಗಿಸ್ಕೊಂಡು 4:45ಗೆ ಕಾಕಡ ಆರತಿಗೆ ಜಾಯ್ನ್ ಆದ್ವಿ. 5:15 ತನಕ ಕಾಕಡ ಆರತಿ ಆಯಿತು. ಅದಾದ್ಮೇಲೆ ಒಂದು ಬೆಣ್ಣೆ ಪ್ರಸಾದ ಕೊಟ್ಟರು. 3 ಸತಿ ಗಬ 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 ಅಂತ ತುಂಬಾ ಕೇಳಿ ಇಸ್ಕೊಂಡು ಪಾರ್ಸಲ್ ತಗೊಂಡು ಸಜ್ಜನಗಡದಲ್ಲಿ ಬೆಣ್ಣೆ ಪ್ರಸಾದ ಅಂತ ಹೇಳ್ತಿದ್ದು. ಅದು ನೋಡಿದ್ರೆ ನಮಗೆ ಗೋಂದಾವಳಿಲಿ ಬೆಣ್ಣೆ ಪ್ರಸಾದ ಆಗ್ತಾ ಇರ್ತಿದ್ದು. ಟೀ ಕುಡ್ಕೊಂಡು ಓಡೋಷ್ಟೊಳಗೆ 6 ಗಂಟೆ ಆಯಿತು. ಸಜ್ಜನಗಡ ತಲುಪೋಷ್ಟೊಳಗೆ 8 ಗಂಟೆ ಆಯಿತು. ಆಮೇಲೆ ಸಜ್ಜನಗಡ ಹತ್ತಿ ಮಾಡಿ ಅಲ್ಲಿ ಹತ್ತ ತಕ್ಷಣವೇ ಅಲ್ಲಿ ಒಬ್ಬರು ಅರ್ಚಕರು ಎದುರುಗಡೆ ಸಿಕ್ಕಿದ್ರು. ಅವ್ರಿಗೂ ಪರಿಚಯ ಮಾಡ್ಕೊಂಡ್ವಿ. ಇನ್ನು ಬೆಂಗಳೂರಿಂದ ಬಂದ್ವಿ, ಅಲ್ಲಿ ಗೋಂದಾವಳಿಲಿ ಇಳ್ಕೊಂಡ್ವಿ. ಅದಾಯಿತು. ಅಲ್ಲಿ ಕಾಕಡಾರ್ತಿ ಮುಗಿಸ್ಕೊಂಡು ನಿಂತೆಲ್ಲ ಕತೆ ಹೇಳ್ಬಿಟ್ಟು ತುಂಬಾ ಆಮೇಲೆ ಖುಷಿ ಪಟ್ಟು ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆ ಅವರಿಗೆ ನಾವು ಕೇಳಿದ್ವಿ, ಇಲ್ಲಿ ಸಜ್ಜನಗಡ ಬರೋಕ್ಕಾಗಲಿಲ್ಲ, ಕಾಕಡಾರ್ತಿ ಮಿಸ್ ಆಗೋಯ್ತು, ಬೆಣ್ಣೆ ಪ್ರಸಾದ ಸಿಗತ್ತಾ ಅಂತ ಕೇಳಿದ್ವಿ. ಧಾರಾಳಗೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮತ್ತೆ ಬೆಣ್ಣೆ ಪ್ರಸಾದ ಕೊಟ್ಟರು. ಇವತ್ತು ಬೆಳಿಗ್ಗೆ, ಅದು ಯಾವತ್ತು ಶುಕ್ರವಾರ ಬೆಳಿಗ್ಗೆ. ಆಮೇಲೆ ಸಜ್ಜನಗಡ ಅಲ್ಲಿನೂ ಅಷ್ಟೇ ರಾಮದಾಸರು ಸಂತ ಸ್ವಾಮಿ ಅಲ್ಲ ಏನು ಸಮರ್ಥ ರಾಮದಾಸ ಸ್ವಾಮಿ ಅವರಿಗೆ ಅಭಿಷೇಕ ಮಾಡ್ತಿದ್ರು. ಅದನ್ನ ನೋಡಿದ್ವಿ. ಅಭಿಷೇಕ ನೋಡ್ಕೊಂಡು ಪೂಜೆ ಮುಗಿಸ್ಕೊಂಡು ನಮ್ದು ಅನುಷ್ಠಾನ ಇದೆಲ್ಲ ಮುಗಿಸ್ಕೊಂಡು 12 ಗಂಟೆ ಮುಗೀತು. 12:15ಗೆಲ್ಲ ಊಟ ಹಾಕಿದ್ರು. ಪ್ರಸಾದ ಹಾಕಿದ್ರು. ಪ್ರಸಾದ ಮುಗಿಸ್ಕೊಂಡ ತಕ್ಷಣ ಅಲ್ಲಿ ಬಾಬು ಅಣ್ಣ ಬಾವುನ ರಾಜಾರಾಮ್ ಅಂತ ರಾಜಾರಾಮ್ ಅವರು ಶಿರ್ಸಿ ಕಡೆಯವರು. ಅಲ್ಲಿ 3 ಜನ ಕನ್ನಡದವ್ರು, ಎಲ್ಲರೂ ಕನ್ನಡದವರು. ಕುಮಟಾದವ್ರು ಇಬ್ರು, ಆಮೇಲೆ ಶಿರ್ಸಿ ಕಡೆಯಿಂದ ಒಬ್ರು. ತುಂಬಾ ಚೆನ್ನಾಗಿ ಮಾತಾಡ್ಸಿ ಎಲ್ಲರೂ ಪ್ರತಿಯೊಬ್ರು ಕನ್ನಡದಲ್ಲಿ ಮಾತಾಡ್ಸಿದ್ರು. ಆಮೇಲೆ ಬಾಬು ರಾವ್ ನಮಗೊಂದಷ್ಟು ಅಣ್ಣ ಬಾವು ಅವರು ಸಂತ ರಾಮದಾಸರ ಬಗ್ಗೆ, ಇವ್ರದ್ದು ಶ್ರೀಧರ್ ಗುರುಗಳ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಅವ್ರು ಯಾವ ರೀತಿ ಪ್ರೇರೇಪಣೆ ಆಯಿತು, ಸಚ್ಚಿದಾನಂದ ಸ್ವಾಮೀಜಿಗಳಿಗೆ, ಶ್ರೀಧರ್ ಸ್ವಾಮೀಜಿಗಳ ಬಗ್ಗೆ ಬರೀಬೇಕು ಅನ್ನೋದು, ಅವನ್ನೆಲ್ಲ ಸ್ವಲ್ಪ ಕಥೆಗಳನ್ನೆಲ್ಲ ವಿವರವಾಗಿ ಹೇಳಿ ಬುಕ್ನ ತರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ನಂಬರು ಕೊಟ್ಟಿದ್ದಾರೆ. ಬುಕ್ ತರಿಸ್ಕೋಬೇಕು ಅಂತಂದರೆ ಮೂಲ ಗ್ರಂಥ ಸಚ್ಚಿದಾನಂದ ಸ್ವಾಮೀಜಿಗಳ ಕಡೆಯಿಂದನೇ ಬರ್ಸಿರೋಂಥ ಮೂಲ ಗ್ರಂಥನ ತೊಗೋಬೇಕು ಅಂತ ಹೇಳಿದ್ದಾರೆ. ಅದನ್ನು ತೊಗೊಂಡು ಇಟ್ಕೊಂಡು ಓದಬೇಕು. ಅದಾದಮೇಲೆ ಮಹಾಬಲೇಶ್ವರಕ್ಕೆ ಬಂದ್ವಿ. ಹೊರಡ್ತಾನೆ ಡಿಸೈಡ್ ಮಾಡ್ಕೊಂಡು ಸಡನ್ ಆಗಿ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಂಡು ಮಹಾಬಲೇಶ್ವರಕ್ಕೆ ಬಂದ್ವಿ. ಮಹಾಬಲೇಶ್ವರ ಎಷ್ಟು ಗಂಟೆ ಅಲ್ಲಿ ಸಜ್ಜನಗಡ ಬಿಡೋಷ್ಟೊಳಗೆ 3 ಗಂಟೆ ಆಗಿತ್ತು. ನಾವು ಮಹಾಬಲೇಶ್ವರಕ್ಕೆ 5:30 ಒಳಗೆ ಬಂದ್ವಿ. 5:30ಯಿಂದ 20 ನಿಮಿಷದಲ್ಲಿ ಒಬ್ಬರು ಗೈಡ್ ತೊಗೊಂಡು ಟಕ್ ಅಂತ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ಅಲ್ಲೂ ಅಷ್ಟೇ ಅತಿಬಲೇಶ್ವರ, ಮಹಾಬಲೇಶ್ವರ, ಆಮೇಲೆ ಹನುಮಾನ್ ಮಂದಿರ, ಪಂಚಗಂಗಾ ಹನುಮಾನ್ ಮಂದಿರ, ದತ್ತಂದು ಪಾದಕ್ಕೆ, ಆಮೇಲೆ ಇನ್ನೊಂದು ಇದು ಅಹಲ್ಯ ದೇವಿ ಕೇಳ್ಕರ್ ಅವ್ರದ್ದು ಈಶ್ವರತ್ವ ಸ್ಥಾಪನೆ ಮಾಡಿರೋದು. ಅವನ್ನೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿಂದ ಯಾರೋ ಒಬ್ಬರು ಹೇಳಿದ್ರು ವೇಯಿ ಅಂತ ಹೇಳ್ಬಿಟ್ಟು ಊರಿದೆ. ಆ ಊರಲ್ಲಿ ಗಣಪತಿ ತುಂಬ ರಾಜೇಂದ್ರ ಭೋಸ್ಲೆ ಅಂತ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಗಣಪತಿ, ಪವರ್ಫುಲ್ ಆಗಿದೆ ಗಣಪತಿ, ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಗಣಪತಿ ದರ್ಶನ ಮಾಡಿದ್ವಿ. ಗಣಪತಿ ಅಂತ ಒಂದು 6 ಅಡಿ 7 ಅಡಿ ಹೈಟ್ ಇದೆ. ಆಮೇಲೆ ಅದು ಎಲ್ಲ ಸೇರಿದ್ರೆ ಒಂದು 15 ಅಡಿ ಮೇಲೆ ಆಗುತ್ತೆ. ಅಷ್ಟು ನೀರು ಬರುತ್ತೆ ಮಳೆಗಾಲದಲ್ಲಿ. 15 ಅಡಿ ಅಂದರೆ ಗಣಪತಿನ ಮುಕ್ಕಟ ಎಲ್ಲ ಮುಚ್ಚೋಗಿರುತ್ತೆ, ಅಷ್ಟು ನೀರು ತುಂಬ್ಕೊಂಡ್ಬಿಡುತ್ತೆ. ಇಲ್ಲೆಲ್ಲ ಗಣಪತಿ ಇದೆಲ್ಲ ನೋಡ್ಬೋದು. ಇಲ್ಲಿ ಇದೆಲ್ಲದು ತುಂಬೋಗಿರುತ್ತೆ ಅಂಗಡಿಗಳೆಲ್ಲ. ಆ ಟೈಮಲ್ಲಿ 2 ದಿನ 3 ದಿನ ಕ್ಲೋಸ್ ಮಾಡಿರ್ತಾರಂತೆ. ಎಲ್ಲ ಸಾಮಾನುಗಳ ಸಮೇತ ಖಾಲಿ ಮಾಡಿರ್ತಾರಂತೆ ಅವರು.
ಅದಾದಮೇಲೆ ಅದ್ರ ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ ಇದೆ, ಅದನ್ನು ನೋಡಿದಿರ, ಕಾಶಿ ವಿಶ್ವೇಶ್ವರ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇವಾಗ ಈ ನಿಮಗೆ ಟಿಪ್ಪಣಿ ಕೊಟ್ಟಿದ್ದೀವಿ, ಈಗ ನಾವು ಹೊರಡ್ತಾ ಇದ್ದೀವಿ. ಈಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹೊರಡೋ ಪ್ಲಾನ್ ಇದೆ. ಓಂ ಜೈ ಗಣೇಶ. ಜೈ ಗುರುದೇವ ದತ್ತ, ಜೈ ಚಿದಂಬರ. ನಿಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಏನು ಹೇಳ್ತಿದ್ದಾರೆ ಇವತ್ತು? ಅಡುಗೆ ಏನಾರ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಆಗೋಕ್ಕೆ ಆ ವಿಡಿಯೋಗಳನ್ನ ಹಾಕಿದ್ರಿ ತಾನೆ. 37 ಜನ ಫಾಲೋವರ್ಸ್ ಇದ್ದಾರಲ್ಲಪ್ಪ ಯೂಟ್ಯೂಬ್ ಚಾನಲ್. 39 ನೋಡಿ. ಇವತ್ತು ನಮ್ಮದು ಊಟದ ಹಾಲು. ಏನು ಮಾಡ್ತಿದ್ದೀರಾ? ಬೇಳೆ ಸಾರು, ಅನ್ನ ರೆಡಿ. ಆಮೇಲೆ ಇಲ್ಲಿ ಥ್ಯಾಂಕ್ಸ್ ಟು ಲತಕ್ಕ ಗೊಜ್ಜು ಮಾಡಿಕೊಟ್ಟಿದ್ದಾರೆ, ತಗೊಳ್ಳೋದು ತಿನ್ನೋದು.